ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಟ್ ಪರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ನಾವು ಯಾವ ರೀತಿ ಪ್ರಿಪೇರ್ ಆದ್ವಿ, ಡ್ಯಾನ್ಸಿಗೆ ಬೇಕಾಗಿರುವಂತಹ ಐಟಮ್ಸ್ನ ಎಲ್ಲೋಗಿ ಶಾಪಿಂಗ್ ಮಾಡಿದ್ವಿ ಅಂತಲೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಗಳ ಆ್ಯನ್ಯುವಲ್ ಡೇ ಫಂಕ್ಷನ್ ಯಾವ ರೀತಿ ನಡೀತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ. ಓಕೆ, ಈಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನನ್ನ ಮಗ 4 ಜನನೂ ಹೋಗ್ತಾ ಇದ್ದೀವಿ ಈಗ ಸಿಟಿಗೆ ನಾವು. ನಾವು ಈಗ ಸಿಟಿಲಿ ಲೊಕೇಟ್ ಆಗಿರುವ ನ್ಯೂ ಕರ್ನಾಟಕ ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ. ಗೈಸ್, ಇಲ್ಲಿ ಎಲ್ಲ ಥರ ಫ್ಯಾನ್ಸಿ ಐಟಮ್ಸ್ಗಳು ಸಿಗುತ್ತೆ. ನಾವು ಆಲ್ಮೋಸ್ಟ್ ಈ ಶಾಪಲ್ಲೇ ನಾವು ಎಲ್ಲನೂ ಶಾಪಿಂಗ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಫ್ಯಾನ್ಸಿ ಐಟಮ್ಸ್, ತುಂಬ ಕಲೆಕ್ಷನ್ಸ್ಗಳಿರುತ್ತೆ. ಬ್ಯಾಂಗಲ್ಸೇ ಆಗ್ಬೋದು, ಎನಿ ಒನ್ ನೆಕ್ಲೆಸ್ಸು ಎಲ್ಲನೂ ಚೆನ್ನಾಗಿರೋದೇ ಸಿಗುತ್ತೆ. ನನ್ನ ಮಗಳಿಗೆ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಈಗ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ಬ್ಯಾಂಗಲ್ಸ್ ಸೆಲೆಕ್ಷನ್ ಮುಗ್ದಿದೆ. ಹಾಗೆಯೇ ಅವಳಿಗೆ ಇನ್ನೇನೇನು ಐಟಮ್ಸ್ ಬೇಕು ಅದನ್ನೆಲ್ಲ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಇಲ್ಲೇ ಶಾಪಿಂಗ್ ಮಾಡೋದು, ಆದ್ದರಿಂದ ಇವರೆಲ್ಲ ನನಗೆ ಪರಿಚಯ. ಕರ್ನಾಟಕ ಬ್ಯಾಂಗಲ್ಸ್ ಓನರ್ ಇವರೇ. ಅಣ್ಣ ಹಾಯ್ ಮಾಡ್ತಾ ಇದ್ದಾರೆ. ನಾನು ಅಂದಮೇಲೆ ಸ್ವಲ್ಪ ರಶ್ ಆದರೂ ಅಂಗಡಿಗೆ ನೋಡಿ, ನಾನು ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಗೈಸ್, ಇವ್ರ ಹೆಸರು ಭಾಗ್ಯ ಅಂತ, ನಾವು ಭಾಗ್ಯಕ ಅಂತ ಕರಿತೀವಿ. ಗೈಸ್, ಪಾವನನು ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ತಗೊಂಡೆ. ಈಗ ನೋಡ್ತಾ ಇದ್ದೀರಾ, ಈಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ಗೈಸ್, ಇವ್ರದ್ದು 2 ಶಾಪ್ ಇದೆ, ಅಕ್ಕಪಕ್ಕದಲ್ಲೇ ಇದೆ. ತುಂಬ ಕಲೆಕ್ಷನ್ ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ಭೇಟಿ ಮಾಡಿ. ಓಕೆ, ಈಗ ನಾವು ಅಂಗಡಿಯಿಂದ ಹೊರಡ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಬೇಬಿ ಕಾರ್ನ್ ಬೇಕು ಅಂತ ನನ್ನ ಮಗ ನನ್ನ ಮಗಳು ಇಬ್ಬರು ಕೇಳಿದ್ರು, ಅದಕ್ಕೇ ಕೊಡಿಸ್ತಾ ನಿಂತಿದ್ದೀವಿ ಈಗ ನಾನು ಗಿರೀಶ್ ಅವರು ಇಬ್ಬರೂ. ಬೇಬಿ ಕಾರ್ನ್ ಅಂದರೆ ನನ್ನ ಮಗಳು ತುಂಬ ಲೈಕ್ ಮಾಡ್ತಾಳೆ. ಹಾಗೆಯೇ ನನ್ನ ಮಗನಿಗೂ ಇಷ್ಟ. ಅವರಿಬ್ಬರಿಗೆ ಸ್ವೀಟ್ ಕಾರ್ನ್ ಮಾಡಿಸ್ಕೊಟ್ಟಿದ್ದೀನಿ. ಈಗ ನಾನು ಚಿಲ್ಲಿ ಕಾರ್ನ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ. ಗೈಸ್, ಬೇಬಿ ಕಾರ್ನ್ ಅಂತೂ ತುಂಬ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗಿತ್ತು. ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಗೈಸ್, ಇಷ್ಟು ಈಗ ಹಿಂದಿನ ದಿನದ ವಿಡಿಯೋ ತೋರಿಸಿದ್ದು ನಾನು ನಿಮಗೆ. ಈಗ ನಾನು ಸ್ಕೂಲ್ ಆ್ಯನ್ಯುವಲ್ ಡೇಗೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ನನ್ನ ಮಗಳನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಈ ಡ್ರೆಸ್ಸಲ್ಲಿ ಯಾಕೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ, ಅವಳು ಪ್ರಾರ್ಥನೆ ಸಾಂಗ್ಗೆ ಸೇರ್ಕೊಂಡಿದ್ದಾಳಂತೆ. ಆದ್ದರಿಂದ ನಾನು ಈ ಡ್ರೆಸ್ಸಲ್ಲಿ ಅವಳಿಗೆ ಫಸ್ಟ್ ಮೇಕಪ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು ಆವತ್ತಿನ ದಿನ ಶಾಪಿಂಗ್ ಹೋಗಿದ್ವಲ್ಲ ಆವಾಗ. ಈಗ ನಾನು ಇವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ನಾನು ಅವಳಿಗೆ ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಜೊತೆ ಸ್ವಲ್ಪ ಲ್ಯಾಕ್ಮಿ ಫೌಂಡೇಶನ್ನ ನಾನು ಈಗ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈಗ ಅವಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ.
ಐಬ್ರೋಸ್ ಶೇಪ್ ಕೊಡ್ತಾ ಇದ್ದೀನಿ ಈಗ ನಾನು. ಈಗ ಬೊಟ್ಟು ಇಡ್ತಾ ಇದ್ದೀನಿ ಅವಳಿಗೆ. ಡಿಸೈನ್ ಚೆನ್ನಾಗಿತ್ತು, ಇದು ಇಷ್ಟ ಆಯಿತು. ನೆನ್ನೆ ಶಾಪಿಂಗಲ್ಲೇ ತೊಗೊಂಡು ಬಂದೆ, ತುಂಬ ಚೆನ್ನಾಗಿತ್ತು. ಈಗ ನಾನು ಅವಳಿಗೆ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಲಿಪ್ ಲೈನರಲ್ಲಿ ಶೇಪ್ ಕೊಡ್ತಾ ಇದ್ದೀನಿ ನಾನು. ಈಗ ನಾನು ಅವಳಿಗೆ ಐ ಶ್ಯಾಡೋಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನಾನು ಅವಳಿಗೆ ಐಲೈನರ್ ಹಾಕ್ತಾ ಇದ್ದೀನಿ. ಐಲೈನರ್ ಡ್ರೈ ಆಗಲಿ ಅಂತ ಅವಳು ಕಣ್ಣು ಮುಚ್ಚಿದ್ದಾಳೆ. ಈಗ ಅವಳಿಗೆ ನಾನು ಬ್ಯಾಂಗಲ್ಸ್ ಹಾಕ್ತಾ ಇದ್ದೀನಿ. ಈಗ ನಾನು ಅವಳಿಗೆ ಡ್ರೆಸ್ ಮ್ಯಾಚ್ ಆಗುವಂತಹ ಚೋಕರ್ ಹಾಕ್ತಾ ಇದ್ದೀನಿ. ಹಾಗೆಯೇ ಇಯರಿಂಗ್ಸು ಹಾಕಿದ್ದೀನಿ. ನೋಡಿ, ಲಾಸ್ಟ್ ಮೇಕಪ್ ಫೈನಲ್ ಟಚ್ ಈ ರೀತಿ ಬಂದಿದೆ ಅವಳ ಫೇಸು. ಅವಳಿಗೆ ಕಣ್ಣಿಗೆ ಕಾಜಲ್ ಹಾಕಿದ್ದೀನಿ. ಈಗ ಗೈಸ್ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾಳೆ, ಎಷ್ಟು ಚೆನ್ನಾಗಿ ಕಾಣ್ತಾಳೆ ನನ್ನ ಮಗಳು ಅಂತ. ನನ್ನ ಮಗ ಬಂದು ಮಮ್ಮಿ ನನಗೆ ರೆಡಿ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಾ ಇದ್ದ. ನೋಡಿ ಅದಕ್ಕೆ ಅವನಿಗೂ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಈಗ ನನ್ನ ಮಗಳಿಗೆ ಹೇರ್ ಸ್ಟೈಲ್ ಮಾಡ್ಸೋಕ್ಕೆ ನಾನೀಗ ತೇಜು ಹರ್ಬಲ್ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀನಿ. ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೇರ್ ಸೆಟ್ ಮಾಡಿಸ್ಕೊಳ್ಳೋಣ ಅಂತ ಅವಳನ್ನ ಪಾರ್ಲರ್ಗೆ ಕರ್ಕೊಂಡು ಬಂದಿದ್ದೀನಿ. ಇವ್ರು ನೋಡ್ತಾ ಇದ್ದೀರಲ್ಲ, ಇವರು ತೇಜು ಅಂತ. ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ. ಯಾವ್ದಾದ್ರು ನಿಮ್ಮನೆ ಫಂಕ್ಷನ್ಗಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಪಾರ್ಲರ್ ಸರ್ವಿಸ್ ಎಲ್ಲನೂ ತುಂಬ ಚೆನ್ನಾಗಿ ಕೊಡ್ತಾರೆ. ನನ್ನ ಮಗಳು ಹೇರ್ ಶಾರ್ಟ್ ಇರೋದ್ರಿಂದ ಒಂದು ಚೆನ್ನಾಗಿರೋ ಹೇರ್ ಸ್ಟೈಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಪಾರ್ಲರ್ಗೆ. ನೋಡಿ ಹೇರ್ ಸ್ಟೈಲ್ ಹಾಕಿಸ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ನಮ್ಮ ಪಾವನ. ಹೇರ್ ಸ್ಟೈಲ್ ಹಾಕಾಯಿತು ಗೈಸ್. ಈಗ ಹೇರ್ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಗೈಸ್. ನಾವಂತೂ ಇವ್ರ ಪಾರ್ಲರ್ಗೆ ಹೋಗೋದು, ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಗೈಸ್ ಈಗ ಫೈನಲ್ ಟಚ್ ಕೊಡ್ತಾ ಇದ್ದಾರೆ ಹೇರ್ ಸ್ಟೈಲ್ಗೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಈಗ ನೋಡಿ, ಈಗ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾವು ಹೊರಡ್ತಾ ಇದ್ದೀವಿ. ನಾವು ಈಗ ಧ್ರುವನವ್ರ ಜೊತೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ನನ್ನ ಹಸ್ಬೆಂಡ್ ಸ್ವಲ್ಪ ಡ್ಯೂಟಿ ವರ್ಕ್ ಇರೋದ್ರಿಂದ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿದರು. ನಾವೀಗ ಧ್ರುವನವ್ರ ಜೊತೆ ಹೋಗ್ತಾ ಇದ್ದೀವಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಗೈಸ್ ಈಗ ನಾವು ಸ್ಕೂಲ್ ಹತ್ರ ಬಂದ್ವಿ. ನೋಡ್ತಾ ಇದ್ದೀರಾ, ಅಂಕೂರ್ ಗ್ಲೋಬಲ್ ಅಕಾಡೆಮಿ ಸ್ಕೂಲಿಗೆ ಬಂದಿದ್ದೀವಿ. ಈಗ ಇಲ್ಲೇ ಆ್ಯನ್ಯುವಲ್ ಡೇ ಮಾಡ್ತೀವಿ ಅಂತ ಹೇಳಿದರು, ಆದ್ದರಿಂದ ಈ ಸ್ಕೂಲ್ಗೆ ಬಂದಿದ್ದೀವಿ ನಾವು. ಈಗ ಕಾರಿಂದ ಹೊರಗೆ ಬಂದ್ವಿ ನಾವು. ನೋಡಿ ನನ್ನ ಮಗ ಅಂತೂ ಓಡ್ತಾ ಇದ್ದಾನೆ, ಹಾಗೆ ಧ್ರುವನು, ಹಾಗೆ ನನ್ನ ಮಗಳು ಪಾವನ, ಹಾಗೆ ಜೀವನು ಹೋಗ್ತಾ ಇದ್ದಾನೆ. ಇವ್ರ ಸ್ಕೂಲ್ ನೋಡಿದ ತಕ್ಷಣ ಇವ್ರಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ ಮಕ್ಕಳಿಗೆ. ಗೈಸ್ ಇವನು ಜೀವನ್ ಅಂತ, ಧ್ರುವನವ್ರ ಅಣ್ಣ. ಗೈಸ್ ನಾವು ಹೋದಾಗ 5 o'clock ಆಗಿತ್ತು. ಇನ್ನೂ ಸ್ವಲ್ಪ ಜನ ಯಾರೂ ಬಂದಿರಲಿಲ್ಲ, ಅಲ್ಲಿ ಬಿಸಿಲು ಇರೋದ್ರಿಂದ ಸ್ವಲ್ಪ ಆ ಕಡೆ ನಿಂತಿದ್ರು. ಇವ್ರಿಗೆ ಗೊತ್ತು, ಐಶು ಮ್ಯಾಮ್, ಲಕ್ಷ್ಮಿ ಮ್ಯಾಮ್ ನಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ರು. ಗೈಸ್ ನೋಡಿ, ಅಂಕೂರ್ ಗ್ಲೋಬಲ್ ಅಕಾಡೆಮಿ ಸ್ಕೂಲ್ ನಾನು ಮುಂಚೆ ಒಂದ್ಸಲಿ ಪರಿಚಯ ಮಾಡಿಸ್ಕೊಟ್ಟಿದೆ.
ನೋಡಿ ಆ್ಯನ್ಯುವಲ್ ಡೇಗೆ ಸ್ಟೇಜ್ ಎಲ್ಲ ಯಾವ ರೀತಿ ಪ್ರಿಪೇರ್ ಆಗಿದೆ ಅಂತ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಡ್ಯಾನ್ಸ್ ಮಾಡೋಣ ಅಂತ. ಗೈಸ್ ಇವ್ರ ಪರಿಚಯ ಇದ್ದಾರೆ ಅಲ್ವಾ ನಿಮಗೆ, ಧ್ರುವನವ್ರ ತಾಯಿ ಹಾಗೆ ಐಸಿರಿ ಅವ್ರ ತಾಯಿ ಆ ಕಡೆ ಕುಂತಿದ್ದಾರೆ ರೈಟ್ ಸೈಡು. ನೋಡಿ ಎಷ್ಟು ಜನ ಬಂದಿದ್ದಾರೆ ಆಗಲಿ ಇವೆಂಟ್ಸ್ಗೆ ಅಂತ. ನೋಡಿ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ. ಈಗ ಪ್ರಾರ್ಥನೆ ಸಾಂಗ್, ಇದರಲ್ಲೂ ನನ್ನ ಮಗಳು ಪಾರ್ಟಿಸಿಪೇಟ್ ಮಾಡಿದ್ಲು. Thank you, children. ಪ್ರಾರ್ಥನೆ ಮುಗೀತು. ಈಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ಸೀನಿಯರ್ KG. ಈಗ ಜಿ ಅಂತಮ್ ಸ್ಟಾರ್ಟ್ ಆಯಿತು. ಗೈಸ್ ಬಂದಿರೋ ಅತಿಥಿಗಳೆಲ್ಲ ಈಗ ಪುಷ್ಪ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾದ ವೆಂಕಟೇಶ್ ರವರು ಭಾಷಣ ಪ್ರಾರಂಭ ಮಾಡಿದರು. ಸೊ ಹಾಗಾಗಿ ಭಾಳ ಖುಷಿ ಅನ್ನಿಸ್ತು ನೆನ್ಕೊಳ್ಳಿ ಬರಲಿಕ್ಕೆ. ಜೊತೆಗೆ ನಮಗೆ ಈ ಗಿಡ ಮರ ನೆಡೋದ್ರಲ್ಲಿ ಅವರ ಒಂದು ಕೋಆಪರೇಷನ್ ಸಹಕಾರ ಇತ್ತು ಅಂತ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಈಗ ಯಾವುದೇ ಒಬ್ಬ ರಸ್ತೆ ಇರ್ಬೋದು, ನೀವು ಯಾವುದೇ ರಸ್ತೆ ಹೇಳಿ, ಎಲ್ಲ ರಸ್ತೆಗಳಲ್ಲೂ ಗಿಡಗಳು ನೆಟ್ಟು ಬೆಳೆಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮ ಚಾಮರಾಜನಗರದಲ್ಲಿ ಹಸಿರು ಇಲ್ಲದೆ ಹೋದರೆ ಒಳ್ಳೆ ಗಾಳಿ ಬರಲ್ಲ. ಯಾಕೆಂದರೆ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ. ಇನ್ನು ಸ್ವಲ್ಪ ದಿವಸ ಆಗ್ತಾಯಿದ್ದಕ್ಕೆ ಫ್ಯಾಕ್ಟ್ರಿಗಳು ಹೆಚ್ಚಾಗುತ್ತೆ. ಇವರು ಆದರ್ಶ್ ಸರ್ ಅಂತ, ಇವರು ಆ್ಯನ್ಯುವಲ್ ರಿಪೋರ್ಟ್ ಓದ್ತಾ ಇದ್ದಾರೆ. ವರ್ಕಿಂಗ್ ಡೇ
We took our kids to field trip to different places such as parlor, police station, fire station, etc. And conducted fancy dress competition for our cute little Radha and Krishnas. We celebrated Grandparents' Day on 30th December. We conducted several in-class competitions such as story reading, storytelling, rhymes, shloka, drawing, coloring, etc. This was the annual report of this year. Thank you everyone. ಮುಖ್ಯ ಅತಿಥಿಗಳಾದ ವೆಂಕಟೇಶ್ ಸರ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಮಾಡಲಾಗಿದೆ. It's time to announce the best teacher for the academic year. I request Megha ma'am to please come on stage and receive the award. Megha ma'am. A dedicated and a hard-working teacher. Please give her a big round of applause. Congratulations, ma'am. ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ. Happy welcome to all our dearest audience, and here we are going to rock with our wonderful performances happening. ಈ ದಿನದ ಕಾರ್ಯಕ್ರಮ ನಿಮಗಾಗಿ Ankuram Preschool powered by Kidzi, and we have an annual day happening. Audience ready? Come on, can we have a huge round of applause? ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ವೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ವೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮ.
ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಹಿಂದೆ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಹಿಂದೆ ಇರುವನು. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಂಜನೇಯ. ಪಾಹಿ ಪಾಹಿ ಹನುಮ, ನಿನ್ನ ಕಂಡ ಜನುಮ. ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನದು ಶರಬೇಕದ ಗುರಿ ಮಾಡೋ ಜಗದೋದ್ಧಾರ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ಪ್ರೌಢ ಪ್ರತಾಪ ಪುರಂದರ ಕುಲಾವತಾಂಸ ಸಿಂಹಾಸನಾಧೀಶ್ವರ ಮಹಾರಾಜಾಧಿರಾಜ ರಾಜ ಬಜರಂಗ ಜೈ ಶ್ರೀರಾಮ್. ಬಜರಂಗ ಬಜರಂಗ Yes, Kabul. Yes, Kabul. Yes, Kabul. Bajranga, 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 Bajranga. Jai Shri Ram. Jai Shri Ram. Bajranga, Bajranga. Audience, go on and Jai Shri Ram. Bajranga, Bajranga, Jai Shri Ram. Come on, audience! Bola Bajrang! Yeah.
ತಿದ್ಲಿ ತಿದ್ಲಿ ನಿನ್ನೆ ನೋಡುದ ತಿದ್ಲಿ ತಿದ್ಲಿ ಅವನ ಮನಸ್ಸು ಹಾಡಿದ ತಿದ್ಲಿ ತಿದ್ಲಿ ನಿನ್ನೆ ನೋಡುದ ತಿದ್ಲಿ ತಿದ್ಲಿ ನನ್ನ ಮನಸ್ಸು ಹಾಡಿದ ತಿದ್ಲಿ ತಿದ್ಲಿ ನಿನ್ನೆ ನೋಡುದ ತಿದ್ಲಿ ತಿದ್ಲಿ విడు మొరటాడు అని వాళ్ళు వెళ్ళు ఎన్నెన్ని అన్న పసిపిల్లవాడు నవ్వాడు విడు ముండాడు అని ఊరు వాడ అనుకున్న గౌని మహారాజు నాకు నవ్వాడు మాట పెరుసైనా మనసులా విన్నా రాయిలా ఉన్నవాడిలాన దేవుడెవరికి తెలుసును నాకన్నా చూసేకి అగ్గిరవ్వ మాదిరి ఉంటాడే నా సావే పత్తి పువ్వుల మరి కంటాడే నా సావే Let's make some noise, audience. Come on. Woo! எண்ணமே என் உன்னால உள்ள பூண்டுது தன்னால கண்ணமே என் கண்ணால வெந்து செவந்து புண்ணாக ஏதோ நானும் வளர கொஞ்சம் காதல் வளர உள்ள வைக்கும் வளர அவ வந்தா தேடியே தன்னை சுத்தி பாட்டு நெஞ்சம் கூட்டி வச்சது உடைச்சிட்டமா నువ్వు వస్తానంటే నీ వద్దంటానా నువ్వు వస్తానంటే ಸೊ ಇದು ಬಂದು ಮಲಯಾಳಂ ಮೂವಿ ಸಾಂಗು ಬ್ಯಾಂಗ್ಳೂರ್ ಡೇಸ್ ಅಂತ. ಸೊ ಒನ್ ಆಫ್ ಮೈ ಫ್ರೆಂಡ್ ಅದಕ್ಕೆ ಶಾರ್ಟ್ ವಿಡಿಯೋ ಮಾಡಬೇಕು, ನಂಗೊಂಚೂರು ಲಿರಿಕ್ಸ್ ಬರ್ಕೊಡಿ ಅಂತ ಹೇಳಿದರು. ಸೊ ಅವಿನಾಶ್ ಅಂತ ಹೇಳಿ ಅವರ ಹೆಸರು, ನನ್ನ ಕ್ಲೋಸ್ ಫ್ರೆಂಡ್. ಸೊ ಅವ್ರಿಗೋಸ್ಕರ ಈ ಸಾಂಗು. ಈ ಹೃದಯ ಹಾಡಿದೆ ಇಂದು ಇಲ್ಲೇ ಈಗ
ಕ್ಷಣ ನಿನ್ನನ್ನು ನೋಡಲು ಕಾತುರದಿಂದ ಕಾದಿಹೆನು ನನ್ನುಸಿರೇ ನೀ ಎಲ್ಲಿರುವೆಯೇ ನಿನ್ನ ಬಿಟ್ಟು ನಾ ಈ ದಿನ ನಾ ಹೇಗಿರಲಿ ನೀ ಒಮ್ಮೆ ತಿಳಿಸು ನನ್ನ ಮನದ ಮಾತೊಮ್ಮೆ ನೀ ಕೇಳುವ ನನ್ನ ಮನದ ಮಾತೊಮ್ಮೆ ನೀ ಕೇಳುತ್ತಾ ನನ್ನ ಸಾರಿ ಸ್ವಲ್ಪ ವಾಯ್ಸ್ ಸ್ವಲ್ಪ ಗಂಟು ಕಿಚ್ಕಿಚ್ಚಿರೋದ್ರಿಂದ ದಟ್ಸ್ ಓಕೆ ಬಟ್ ಸ್ಟಿಲ್ ಒಂದು ಜೋರದ ಚಪ್ಪಾಳೆ ಬರಲಿ. ಕ್ಯಾನ್ ವಿ ಕ್ಲಾಪ್ ಫಾರ್ ಇಟ್ ವಾಸ್ ಅ ಸಡನ್ ಕಾಲ್. ನಾವು ಸ್ಟೇಜ್ ಮೇಲೆ ಹೇಳಿದಕ್ಕೆ ಸರ್ ವಂಡರ್ಫುಲ್. ಹೌದು, ಬ್ಯಾಂಗ್ಳೂರ್ ಡೇಸ್ ಅನ್ನೋದು ಇವತ್ತಿಗೂ ಕೂಡ ಇಟ್ಸ್ ಒಂಥರ ಸೂಪರ್ ಸಿನಿಮಾ. ಅದು ಇವತ್ತಿಗೂ ಬೋರ್ ಆಗಲ್ಲ. ಮಲಯಾಳಮಲ್ಲಿದೆ, ಆದರೂ ಕನ್ನಡಕ್ಕೂ ಕೂಡ ಡಬ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಸರ್ ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಅದು ಕಂಪೋಸ್ ಮಾಡಿ ಹಾಡ್ತಿದ್ದಾರೆ ಅಂದರೆ ಮತ್ತೊಮ್ಮೆ ಜೋರದ ಚಪ್ಪಾಳೆ ಬರಲಿಂದ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ವಂಡರ್ಫುಲ್. ಆ್ಯಂಡ್ ನಾವು ಈಗ ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಸಾಂಗ್ ರೆಡಿ ಆಗಿದೆ ನಿಮಗೋಸ್ಕರ. ಸೊ ಡ್ಯಾನ್ಸ್ ಮಾಡೋಕ್ಕೆ ಸರ್ ರೆಡಿ, ನಾವೆಲ್ಲ ರೆಡಿನಾ? ಕಮ್ ಆನ್, ವಿಸಿಲ್ಗಳು ಕ್ಲಾಪ್ ಸ್ವಲ್ಪ ಜೋರಾಗಿರ್ಲಿ. ಅಂಡ್ ಈಗ ಪವರ್ಫುಲ್ ಪರ್ಫಾರ್ಮೆನ್ಸ್ಗೆ ಸರ್ ರೆಡಿ ಆಗಿದ್ದಾರೆ. ಅಂಡ್ ಸರ್ ಮೈಕ್ ಕೊಟ್ಬಿಡಿ. ಥ್ಯಾಂಕ್ ಯು. ಅಂಡ್ ದ ಸ್ಟೇಜ್ ಇಸ್ ಆಲ್ ಯೋರ್ಸ್ ಸರ್. ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲ್ ಆಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬನ್ನಿ ಸರ್ ಇಲ್ಲಿ ಇನ್ನೊಂದು ನಾನು ಈಗಲೇ ಹೇಳ್ತಾ ಇದ್ದೀನಿ. ಅದು ಹೆಂಗೆ ಹೇಳ್ತೀವಲ್ಲ ಅಪಾಯಿಂಟ್ಮೆಂಟ್, ನಾನು ಸರ್ನ ಈಗ ಆರ್ಟಿಸ್ಟ್ಗಳನ್ನ ಬುಕ್ ಮಾಡೋದು ಅಥವಾ ಬ್ಲಾಕ್ ಮಾಡೋದಂತೀವಿ ಸರ್. ನಿಮ್ಮನ್ನು ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಿಮ್ಮದು 2 ಕಾರ್ಯಕ್ರಮ ಅಂತೂ ಇರಲೇಬೇಕು ಸರ್. ಕರೆಕ್ಟಾ? ಒಂದು ಜೋರದ ಚಪ್ಪಾಳೆ ಬರಲಿ. ವಂಡರ್ಫುಲ್ ಸರ್, ಅಲ್ಟಿಮೇಟ್. ಆ್ಯಂಡ್ ಯು ಆರ್ ಬ್ಲೆಸ್ಡ್. ಶಾರದಾ ದೇವಿ ಅಂತೀವಲ್ಲ, ಖಂಡಿತವಾಗ್ಲೂ ಆ ಕಲಾಭಿಮಾನಿಗಳು ನಾವೆಲ್ಲರೂ ಇರ್ತೀವಿ, ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಡೆಫಿನೆಟ್ಲಿ ವಿ ಆರ್ ದೇರ್ ಆಸ್ ದ ಫ್ಯಾನ್. ಸ್ಪೆಷಲಿ ನಾನಂತೂ ಅಭಿಮಾನಿಗಳ ಸಂಘ ಕಟ್ಟಿಬಿಟ್ಟಿದ್ದೀನಿ. ಆದರ್ಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷೆಯಾಗಿದ್ದೀನಿ. ಯಾರು ಸೇರ್ಬೇಕಂದ್ರೆ ಕೈ ಎತ್ಬಿಡಿ, ಬಂದ್ಬಿಡಿ ಎಲ್ಲ. ಲವ್ಲಿ, ಥ್ಯಾಂಕ್ ಯು. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಅ ವಂಡರ್ಫುಲ್ ಸಪೋರ್ಟ್ ಯು ಹ್ಯಾವ್ ಅಟ್ ಯುವರ್ ಫ್ಯಾಮಿಲಿ ವೆನ್ ಇಟ್ ಕಮ್ಸ್ ಟು ಮ್ಯಾಡಮ್. ತಾಯಿಯೇ ಮೊದಲ ಗುರು ಅಂತೀವಿ. ಖಂಡಿತವಾಗ್ಲಿ ಇವರ ಟ್ಯಾಲೆಂಟ್ ಸ್ಟೇಜ್ ಮೇಲೆ ಹೇಳಿದ ತಕ್ಷಣ ಇನ್ಸ್ಟಿಟ್ಯೂಷನ್ ಅವರು ನಮಗೆ ಬೈತಾರೆ ನಾರ್ಮಲಿ ಆ್ಯಂಕರ್ಸ್ಗೆ, ಬೇಕಮ್ಮ ನಿಮ್ಗೆ ಇದೆಲ್ಲ ಅಂತ. ಬಟ್ ಹ್ಯಾಪಿಲಿ ಹಿ ಈಸ್ ಅಕ್ಸೆಪ್ಟೆಡ್ ಆ್ಯಂಡ್ ಆಡಿಯನ್ಸ್ಗೋಸ್ಕರ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಅಮ್ಮ ನಿಮ್ಮ ಸಪೋರ್ಟ್ಗೆ ನಾವು ಧನ್ಯ. ಸುಚಿನಿ ಮ್ಯಾಮ್ಗೆ ಒಂದು ಜೋರದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇಟ್ ಇಸ್ ಲೈಕ್ ಮನೆಯಲ್ಲಿ 2 ಶಕ್ತಿಗಳು ಇರ್ತಾರೆ ಅವರಿಗೆ ಸಪೋರ್ಟ್ ಮಾಡೋಕ್ಕೆ. ದ ಅದರ್ ಶಕ್ತಿ ಇಸ್ ಕನಿಕಾ ಮೇಡಮ್. ಶಿ ಇಸ್ ದ ಒನ್ ಹೂ ಸಪೋರ್ಟಿಂಗ್ ಫಾರ್ ಹಿಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ, ಎಸ್ಪೆಷಲಿ ನಮ್ಮ ಆದರ್ಶ್ ಸರ್ಗೆ ಮತ್ತು ಕಣಿಕಾ. ಚಾರ್ವಿ ದಯವಿಟ್ಟು ಬರ್ಬೇಕಂದ್ರೆ ಸ್ಟೇಜ್ ಮೇಲೆ. ಚಾರ್ವಿಕ್, ಓಕೆ, ಐ ಆಮ್ ಸಾರಿ. ಚಾರ್ವಿಕ್ ಪ್ಲೀಸ್ ಕಮ್. ಓಕೆ, ಆ್ಯಂಡ್ ಇಟ್ಸ್ ಅ ಸ್ವೀಟೆಸ್ಟ್ ಗಿಫ್ಟ್. ಸದ್ಯಕ್ಕೆ ಅದನ್ನ ಅನ್ವೀಲ್ ಮಾಡುವ. ಕ್ಯಾಮ್ರಾ ಮುಂದೆ ತೆಗ್ಸೋಣ ಅದನ್ನ ಸರ್. ಓಪನ್ ಮಾಡಿಸ್ಬೋದಾ ಕ್ಯಾಮ್ರಾ ಮುಂದೆ? ಓಕೆ, ಯಾ, ವಿತ್ ಯೋರ್ ಪರ್ಮಿಷನ್. ಕಮಾನ್ ಸರ್, ಲೆಟ್ಸ್ ಗೋ ವಿತ್ ದಿ ಅನ್ವೀಲಿಂಗ್. ಸರ್ 1 ನಿಮಿಷ. ಚಾರ್ವಿಕ್ ಮೇ ಬಿ ಆಫ್ ಸ್ಟೇಜ್ ಇರ್ತಾರೆ. ಓಕೆ ಸರ್, ಅಪ್ಪ ಅಮ್ಮ ಅಂದರೆ ಪರ್ಫಾರ್ಮೆನ್ಸ್ಗೆ ರೆಡಿ ಆಗ್ತಾರೆ. ಓಕೆ, ನಾವು ಲೆಟ್ಸ್ ಗೋ. ಕಮಾನ್. ಒಂದು ಜೋರದ ಚಪ್ಪಾಳೆ ಬರಲಿ ಆಡಿಯನ್ಸ್. ಕ್ಯಾನ್ ವಿ ಹ್ಯಾವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್? ಕಮಾನ್ ಎವ್ರಿವನ್. ಬಾ ಸೂಪರ್ ಯಾ. ಇದಕ್ಕಿಂತ ಅದ್ಭುತವಾಗಿರುವಂತಹ ಉಡುಗೊರೆ ಬರೀ ಯಾವುದೂ ಇಲ್ಲ. ಖಂಡಿತವಾಗ್ಲೂ ಇಟ್ ಈಸ್ ಒಂಥರ ಲೈಫ್ಗೆ ಕನೆಕ್ಟ್ ಆಗುವ ಹಾಗೆ. ಗೈಸ್, ಇದೆ ನನ್ನ ಮಗಳು ಪಾವನನ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್. ಇದು ಸೀನಿಯರ್ KG ಚಿಲ್ಡ್ರನ್ಸ್ ಮಾಡಿರೋದು ಡ್ಯಾನ್ಸ್. ಲೆಟ್ಸ್ ಪ್ಲೇ ದ ಮ್ಯೂಸಿಕ್ ಮೇಡಮ್. தமிழ் தெரியாதா? ஹிந்தில 1 செகண்ட்
के चिकुआ दे मेरे खाई तू ही बता जाऊं मैं कहाँ मुझको दुआ किसकी लगी भाई आके बता रहा हूँ जो यहाँ ले फिकर जा इधर दिल में लगा ले तू ठुमका 1 2 3 4 get on the dance floor 1 2 3 4 get on the dance floor ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಇವಳೆದುರು ಬಂದಾಗ ಹಳ್ಳೆ ಹೊರಟೊಟ್ಟಿಸುತ್ತೆ ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಇವಳೆದುರು ಬಂದಾಗ ಹಳ್ಳೆ ಹಾಡು ಕೆಡಿಸುತ್ತೆ ಬೇಡ ಅನ್ನೋರುತ್ತೇನೆ ನಿನ್ನಂತ ಹುಡುಗನ್ನ ದೂರ ಹೋಗೋರಂತೆ ಬೇಕಾಗಿ ನಿನ್ನನ್ನ ಕಿಲ್ಲಾಡಿ ಜೋಡಿ ನಾನು ನೀನು ಆಡಿಯನ್ಸ್ ಅಲ್ಲಿ ಸೌಂಡ್ பக்கு வெத்தல மாத்தி முடிச்சு பையன் வந்தாச்சு பூவை கொடுத்து சேல மடிச்சு பொண்ணு வந்தாச்சு கண்டத பேசி டைம் வேஸ்ட் பண்ணாத பையன் தங்கம் மிஸ் பண்ணாத சாரே சாரே யாரு அள்ளி அள்ளி குட்டு சாரே சாரே யாரு அள்ளி அள்ளி அபிராமியே ஆளாட்டும் சாமியே நான் தானே தெரியுமா சிவகாமியே சிவனில் நீயும் பாதியே அதுவும் உனக்கு புரியுமா சிவலாலி லாலியே லாலி லாலியே அபிராமி லாலியே லாலி லாலியே ನನ್ನನೆ ನೋಡಲು ನನ್ನನೆ ಸೇರಲು ಬಂದದ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿ ಸುಖಿ ಸುಖಿ ನಾವು ಬಿಸಿ ಸುಖಿ ಸುಖಿ ನಾವು ಬಿಸಿ ठुमक ठुमक जब हिट छा तू पहाड़ी पटोमा छम छमा पायल घुंगरू बजन कर कुटमा लाल कर कंगना हाथ में चूड़ी छनहरा लाल कर कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा
ಮಧುರ ಅನ್ನ ಕೊಡಿ Audience, come on, make some noise. ಮೆಚ್ಚು ಅನ್ನ ಕೊಡಿ ಅಮ್ಮದಿನಿ ಅಲ್ಲ ಮತ್ತೆ ಅಡ್ಡಿ Audience, suddenly sound to come on, let's encourage. Woo! Audience, come on, make some noise. ಕಿರ್ಚಾರು ಕಿರ್ಚಿ ವಿಸಿಲ್ ಹಾಕಿ come on. ಮಾಯಾವಿ ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೆ ನೀನಾದೆ ನೀನಾದೆ
ಗುಂಡಿನಿ ಬೇಡಾಗಿರ್ತೀನಿ ಬಾರೆ ಗುಂಡಿನಿ ಪಿಕ್ಚರ್ ತೋರಿಸ್ತೀನಿ ಇಂಗ್ಲಿಷು ನೀನು ಕಲಿಬೇಕು ಇಲ್ಲಂದ್ರೆ ಐಟಿಲಿ ಕಷ್ಟ ಆಗುತ್ತೆ ಕನ್ನಡ ಮೀಡಿಯಂ ಅಲ್ಲದೆ ಅದಕ್ಕೆ ನಮಗೆ ಅಷ್ಟಕ್ಕಷ್ಟೇ I can try but what I speak is but learning English. ನಾನು ನಂದಿನಿ ಬೆಂಗಳೂರು ಬಂದೀನಿ ಬೀಚಿಗೆ ನಿಂತೀನಿ ಐಟಿ ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ ಬಂದಿದ್ದು ಎಲ್ಲ ಮನೆ ಕಳಿಸ್ತೀನಿ performance ಇದು ಎಲ್ಲರೂ ಬಂದ್ಬಿಡಿ ಫ್ರಂಟ್ ಓಕೆ ಪ್ಲೀಸ್ ಕಮ್ ಫ್ರಂಟ್ ಎವ್ರಿಬಡಿ ಲೆಟ್ಸ್ ಗೋ ವಿತ್ ಗ್ರೂಪ್ ಫೋಟೋ ಕಿಡ್ಸ್ ಅಂಡ್ ಈ ಪರ್ಫಾರ್ಮೆನ್ಸ್ಗೆ ನಿಮ್ಮೆಲ್ಲರ ವತಿಯಿಂದ ಒಂದು ಸೂಪರ್ ಗಿಫ್ಟ್ ನನ್ನ ಕಡೆಯಿಂದ ಗುರು ಸೀರಿಯಸ್ಲಿ ಒನ್ಸ್ ಮೋರ್ ಟೈಮ್ ಇಲ್ಲ ಇಲ್ಲಾಂದ್ರೆ ಎಲ್ಲರೂ ಒನ್ಸ್ ಮೋರ್ ಮಾಡ್ಸೋಣ ಅಂತ ಡೆಫಿನೆಟ್ಲಿ ಫೀಲ್ ಆಗುತ್ತೆ ಇಲ್ಲಿ ಬನ್ನಿಬಿಟ್ಟ ಈ ಪಾಪ ಹುಡುಕ್ತದಾನೆ ಎಲ್ಲೋಗ್ಲಿ ಅಂತ ಅಂಡ್ ಇವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂದ್ರೆ ನನ್ನ ಕಡೆಯಿಂದ ಇಟ್ ಗೈಸ್ ಈ ಸ್ಕಿಪ್ಟಲ್ಲಿ ಇದ್ದಾಳೆ ನನ್ನ ಮಗಳು ನೋಡಿ ಪಾವನ. Good evening everyone. Now we are playing for Save Forest. We can save our lives by saving forest. Forests are an important source of our natural resources. They provide us oxygen, water, food and wildlife
Forests are very important part of nature. Forest gives us oxygen to live life. Forest is a big group of trees. A forest is usually in the big space and trees and animals and living within a forest and large green and wild area and grows naturally. It includes many characters. They are tree, girl, bird, sun, woodcutter, flower, dove, animals. A forest in the spring, the tree is staged very slowly. The sun appears, the birds are singing, crops fall here. The tree is crying in the center of the stage. Where is my ball? This is happening to me because I disappear my mom. And anybody seen my ball? Looking at the tree, what was with you? Are you crying? Oh, it's you. Did you hurt the tree? Nobody hate me. Don't worry. You are to help. You don't understand. What is your name? Anna, but tell you what one with you. You didn't get me. You didn't get me. Hot, watch out. I am sorry. Oh, I am sorry. But what's wrong? Do I have a cold or a crying? Tell us. A bird told me that a cutter is coming to cut me down. Are they going to cut you down? Cut you down? Where am I going to hide? Fight for you, son of honors. Where am I going to do my next? Where am I going to do my next? What I am going to Who will give me shade? Else are the walls will be. Fight for you, honors. There it comes. There's the outcry. Let's get together. Which shape should I cut? I will choose one. Look at the tree. What's happening? Why are this the family bothering me? Oh no, please don't do that. Don't you listen, we say we can use with the fruit, process us leader is our friend.
I have a family. Look, I need it. Would can get from the. You can find wood somewhere else. You can find wood in all and then branches and trees. This tree is and we are going to take care of it. If you are brave, come fight with me. If you are brave, come fight with me. Who do you want to fight with nobody, come fight with me. We will not leave you. I understand. Okay, Dixon. It's enough. I will look somewhere else. Maybe for dry trees. I am not a monster. Don't look at me that way. I understand now. Let's the trees. Where is he? Where is he? Thank you, my friend. I am very happy. Thank you, my friend. Forests are important for animals and us. They give us food to eat. They give us many fruits and vegetables. We get honey from trees in forests. Big and small animals live in forests, like lions and tigers and wolves. Forests give us medicine. They bring rain. They keep the surroundings clean. If you cut a tree, you kill a life. If you save a tree, you save a life. If you plant a tree, you plant a life. So we should save forest and stop cutting the trees. Thank you. Can we clap audience ಒಂದು ಜೋರದ ಚಪ್ಪಾಳೆ ಬಂದ್ಬಿಡ್ಲಿ and I request all initiative ಆಗಲಿ ಹಾರ್ಡ್ ವರ್ಕ್ ಖಂಡಿತವಾಗ್ಲೂ ಇದ್ರದ ಕಾರ್ಯಕ್ರಮದಲ್ಲಿ ಈ ಶ್ರಮಕ್ಕೆ ಒಂದು ಜೋರದ ಚಪ್ಪಾಳೆ ಬರಲಿ ಆಡಿಯನ್ಸ್. Please put your hands together. Let us thank them with a huge round of applause. ನಮ್ಮ ಅಂಕುರಂ ಪ್ರೀ ಸ್ಕೂಲ್ ಪಾಡ್ವಾಯ್ ಕಿಡ್ಸಿ and ಈ ದಿನದ ಕಾರ್ಯಕ್ರಮ ಆನ್ಯುವಲ್ ಡೇ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಇಂದ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ಅವರ್ ಮ್ಯಾನೇಜ್ಮೆಂಟ್. ಒಂದು ಜೋರದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆದರ್ಶ and Kanika ma'am, especially we have our dearest inspiration, that's Sujini ma'am and the whole staff. ಒಂದು ಜೋರದ ಚಪ್ಪಾಳೆ ಬರಲಿ. ಪ್ರತಿ ಪುಟಾಣಿಗಳ ಪರ್ಫಾರ್ಮೆನ್ಸ್ ಕೂಡ ಒಂದು ಪ್ರೊಫೆಷನಲ್ ಲೆವೆಲ್ಗೆ ನೀವೇನು ಕೊರಿಯೋಗ್ರಫಿ ನೋಡಿದ್ದೀರಾ ಅದೆಲ್ಲವೂ ಟೀಚರ್ಸ್ಗಳೇ ಮಾಡಿರೋದು. ಸೊ ಟೀಚರ್ಸ್ಗಳು ದೇ ಹ್ಯಾವ್ ಗಾಟನ್ ಬ್ಯಾಕ್ ಟು ದೇರ್ ಫ್ಲಾಶ್ ಬ್ಯಾಕ್. ಅದಕ್ಕೊಂದು ಜೋರದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಟೀಚರ್ಸ್ ಥ್ಯಾಂಕ್ ಯು. ಸಮಯ ಇದ್ದಿದ್ರೆ ಎಲ್ಲರನ್ನೂ ಡ್ಯಾನ್ಸ್ ಮಾಡಿಸ್ಬೋದಾಗಿತ್ತು, ಅದು ಫೀಲ್ ಬಂತು. ಬಟ್ ಸ್ಟಿಲ್ ಮುಂದಿನ ಕಾರ್ಯಕ್ರಮಕ್ಕೆ ಲೆಟ್ಸ್ ಪ್ಲಾನ್ ದಟ್. ಆ್ಯಂಡ್ ಗೈಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ನನ್ನ ಮಗಳೂ ತುಂಬ ಚೆನ್ನಾಗಿ ಮಾಡಿದ್ಲು. ಹಾಗೆಯೇ ಅಲ್ಲಿರೋ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಹೀಗೆ ನೋಡ್ತಾ ಇರಿ. ಲವ್ ಯು ಆಲ್, ಬಾಯ್.